ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಇಂದು ವಿಧಾನಸೌಧದಲ್ಲಿ ಒಂದು ಪ್ರತಿಭಟನೆ ನಡೆಯಲಿಕ್ಕಿದೆ. ಪೊಲೀಸರ ಅಮಾನತು ವಾಪಸ್ ಹಿನ್ನೆಲೆ ಸರ್ಕಾರವೇ ಕಾಲ್ತುಳಿತಕ್ಕೆ ಕಾರಣ ಅಂತ ಒಪ್ಪಿಕೊಂಡಂತಾಗಿದೆ. ಸರ್ಕಾರವೇ ನೈತಿಕ ಒಂದು ಹೊಣೆಯನ್ನ ಹೊರಬೇಕೆಂದು ಆಗ್ರಹವನ್ನ ಮಾಡೋದಕ್ಕೆ ರೆಡಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಒಂದು ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಮತ್ತೆ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡುವಂತದ್ದು. ಹಾಗೆ ಇಂದು ವಿಧಾನಸೌಧದಲ್ಲಿ ಆ ಒಂದು ಪ್ರತಿಭಟನೆ ನಡೆಯಲಿಕ್ಕಿದೆ. ಆ ಒಂದು ಪೊಲೀಸರ ಅಮಾನತು ವಾಪಸ್ ಹಿನ್ನೆಲೆ ಸರ್ಕಾರವೇ ಕಾಲ್ತುಳಿತಕ್ಕೆ ಕಾರಣ ಅಂತ ಒಪ್ಪಿಕೊಂಡಂತಾಗಿದೆ. ಆದ್ರಿಂದ ಸರ್ಕಾರವೇ ಈ ಒಂದು ನೈತಿಕವಾದಂತಹ ಹೊಣೆಯನ್ನ ಹೊರಬೇಕೆಂದು ಆಗ್ರಹವನ್ನ ಮಾಡುವಂತ ಒಂದು ರೆಡಿಯನ್ನ ಮಾಡಿಕೊಂಡಿದ್ದಾರೆ, ಸನ್ನದ್ಧರಾಗಿದ್ದಾರೆ ಇವತ್ತು ವಿಪಕ್ಷಗಳು. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ಈ ಒಂದು ಪ್ರಕರಣವನ್ನ ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಲಿಕ್ಕಿದೆ. ಇಂದು ವಿಧಾನಸೌಧದಲ್ಲಿ ಒಂದು ಪ್ರತಿಭಟನೆ ನಡೀಲಿಕ್ಕೆ ಇರುವಂತದ್ದು. ಹಾಗೆ ಇವತ್ತು ಮುಂಗಾರು ಅಧಿವೇಶನ ಕೂಡ ನಡೀಲಿಕ್ಕಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಈ ಒಂದು ಪ್ರತಿಭಟನೆ ನಡೀಲಿಕ್ಕಿದೆ. ಪೊಲೀಸರ ಅಮಾನತು ವಾಪಸ್ ಪಡೆದಂತಹ ಹಿನ್ನೆಲೆಯಲ್ಲಿ ಸರ್ಕಾರವೇ ಕಾಲ್ತುಳಿತಕ್ಕೆ ಕಾರಣ ಅಂತ ಒಪ್ಪಿಕೊಂಡಂತಾಗಿದೆ. ಆದ್ರಿಂದಾಗಿ ಸರ್ಕಾರವೇ ಈ ಒಂದು ನೈತಿಕವಾದಂತಹ ಹೊಣೆಯನ್ನ ಹೊರಬೇಕೆಂದು ಆಗ್ರಹವನ್ನ ಮಾಡಲಿಕ್ಕಿದ್ದಾರೆ. ಇಂದು ಪ್ರತಿಭಟನೆಯಂತೂ ನಡೀಲಿಕ್ಕಿದೆ. ಸೊ ಈ ಒಂದು ಪ್ರತಿಭಟನೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಅಂತ ಹೇಳಿದ್ರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಒಂದು ವಿಷಯದ ಬಗ್ಗೆ ಪ್ರಸ್ತಾಪವನ್ನ ಮಾಡುವಂತದ್ದು, ಹಾಗೆ ಪ್ರತಿಭಟನೆಯನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಹಾಗೆಯೇ ಸರ್ಕಾರವೇ ನೈತಿಕ ಹೊಣೆ ಹೊರಬೇಕು ಎಂದು ಆಗ್ರಹವನ್ನ ಮಾಡಲಿಕ್ಕಿದ್ದಾರೆ.